ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತಿನ ವ್ಲಾಗಲ್ಲಿ ಇದೊಂದು ಡೈಲಿ ವ್ಲಾಗ್ ಆಗಿರುತ್ತೆ. ಸೊ ಜೊತೆಗೆ ಒಂದಷ್ಟು ಇನ್ಫಾರ್ಮೇಷನ್ ಕೂಡ ಕೊಡ್ತೀನಿ, ಆಮೇಲೆ ನಿಮ್ಮ ಕಮೆಂಟ್ಸ್ಗಳಿಗೂ ಕೂಡ ಉತ್ತರನ ಕೊಡ್ತೀನಿ. ಜೊತೆಗೆ ಸ್ವಲ್ಪ ಪೇರಿಂಗ್ ಟಿಪ್ಸ್ನು ಕೂಡ ಕೊಡ್ತೀನಿ. ಸೊ ಒಂದಷ್ಟು ಮಾಹಿತಿಗಳು ಸಿಗುತ್ತೆ. ಸೊ ಇದೊಂದು ಡೈಲಿ ವ್ಲಾಗ್ ಅಂತ ಅನ್ಕೊಳ್ಳಿ, ಅಂದರೆ ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ ಡೈಲಿ ವ್ಲಾಗ್ನ, ನಂಬರ್ ಗೊತ್ತಿಲ್ಲ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ವಾಯ್ಸ್ ಎಲ್ಲ ಕರೆಕ್ಟಾಗಿ ಕೇಳಿಸ್ತಾ ಇದೆ ಅಂತ ಅನ್ಕೊತೀನಿ. ಇವಾಗ ನೋಡಿ ಗೈಸ್, ಬಂದೆ. ಇದೊಂದಷ್ಟು ಕೇಜ್ಗಳಿದ್ದಾವೆ, ಕೇಜು ಮತ್ತು ಬಾಕ್ಸು. ಸ್ವಲ್ಪ ಕರೆಂಟ್ ಹೋಗ್ಬಿಟ್ಟೈತೆ. ಕರೆಂಟ್ ಹೋಗ್ಬಿಟ್ಟು ನೋಡಿ, ಇವಾಗ ಪೇರಿಂಗ್ಗೆ ಹೋಗೋಣ. ಪೇರಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ನೋಡಿ ಗೈಸ್, ಈ ಬರ್ಡ್ ಲಾಸ್ಟ್ ಟೈಮ್ ನಾನು ಎಣ್ಣೆ ವೀಡಿಯೋದಲ್ಲಿ ನೋಡಿದ್ರಿ, ಅದು ಪೇರಿಂಗ್ ಆಗಿದೆ. ನೋಡಿ ಇದು ಈ ಥರ ನಿಮ್ಮ ಬರ್ಡ್ಸ್ ಏನಾರು ಮಾಡ್ತಾ ಇತ್ತು ಅಂತಂದರೆ ನೋಡಿ ಗೈಸ್, ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ಈ ಥರ ಏನಾರು ನಿಮ್ಮ ಬರ್ಡ್ಸ್ ಮಾಡ್ತಾ ಇತ್ತು ಅಂತಂದರೆ 200% ನಿಮ್ಮ ಬರ್ಡ್ ಪೇರ್ ಆಗಿದೆ. ನೋಡಿ, ಮೇಲ್ ಈ ಥರ ಮಾಡಬೇಕು. ನಿಮಗೆ ರೈಟ್ ಸೈಡಲ್ಲಿರೋದು ಮೇಲು, ಲೆಫ್ಟ್ ಸೈಡಲ್ಲಿರೋದು ಫೀಮೇಲು. ಸೊ ನೋಡಿ, ಈ ಥರ ಒಟ್ಟಿಗೆ ಕುತ್ಕೋಬೇಕು, ಆವಾಗ ಅದು ಪೇರಿಂಗ್ನ ಆಗಿದೆ ಅಂತ ಅರ್ಥ. ಆಮೇಲೆ ಎಷ್ಟೊಂದು ಜನ ಕೇಳ್ತಾರೆ, ನೆಕ್ಸ್ಟ್ ಬರ್ಡ್ಜೀಸ್ ಮರಿಗಳು ಯಾವಾಗ ನೆಕ್ಸ್ಟ್ ಔಟ್ ಆಗ್ತವೆ ಅನ್ನೋದ್ರ ಪ್ರಶ್ನೆ ಇತ್ತು. ಸೊ ನೋಡಿ, ಇವಾಗ ಇಲ್ಲಿ ಇದರಲ್ಲಿ ಒಂದು ಮರಿ ಆಚೆ ಬಂದ್ಬಿಟ್ಟಿದೆ. ಆ್ಯಕ್ಚುಲಿ ಮಿಸ್ಟೇಕ್ ಆಗಿ ಆಚೆ ಬಂದಿರೋದು. ನೋಡಿ ಗೈಸ್, ಕಚ್ತೈತೆ ಅಲೆ, ಕಚ್ತೈತೆ. ಇನ್ನು ನೋಡಿ ಗೈಸ್, ಇದು ನೆಕ್ಸ್ಟ್ ಔಟ್ ಆಗಿಲ್ಲ, ಇನ್ನು ಕೂದಲೆಲ್ಲ ಬರಬೇಕು. ಇದು ಸುಮ್ಮನೆ ಮಿಸ್ಟೇಕಾಗಿ ಬಂದ್ಬಿಟ್ಟಿರೋದು. ನಾವು ಇದನ್ನು ಯಾವ ಥರ ಕನ್ಸಿಡರ್ ಮಾಡೋದು ನೋಡಿ, ಆಲ್ರೆಡಿ ಸ್ಟ್ರೆಂತಾಗಿ ಕುತ್ಕೋತೈತೆ. ನೋಡಿ, ಇದ್ರದ್ದು ವೆಂಟತ್ತ ಜಾಗದಲ್ಲಿ ಫುಲ್ಲು ಕೂದಲು ಇನ್ನೂ ಬಂದಿಲ್ಲ. ಇಲ್ಲಿ ಈ ಜಾಗದಲ್ಲಿ ಫುಲ್ಲು ಕೂದಲು ಬರಬೇಕು. ಅಲ್ಲಿವರೆಗೂ ಕೂಡ ಈ ಬರ್ಡನ್ನ ನಾವು ಅಂದರೆ ಈ ಮರಿನ ಸಪ್ರೇಟ್ ಮಾಡೋಕ್ಕಾಗಲ್ಲ. ಸಪ್ರೇಟ್ ಮಾಡಿದ್ರೆ ಏನಾಗುತ್ತೆ, ಇದಕ್ಕೆ ಊಟ ತಿನ್ನೋಕೆ ಬರಲ್ಲ. ಅಂದರೆ ಬೇರೆದು ನೋಡಿ ಕಲಿಬೋದು, ಕೆಲವೊಂದು ಬರ್ಡ್ ಕಲ್ತ್ಬಿಡ್ತವೆ, ಕೆಲವೊಂದು ಬರ್ಡ್ ಕಲಿಯಲ್ಲ. ಸೊ ಕಲೀಲಿಲ್ಲ ಅಂತಂದರೆ ಬರ್ಡು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ನಿಮ್ಗೆ ಗೊತ್ತಾಗಿರುತ್ತೆ ಏನಾಗುತ್ತೆ ಅಂತ. ಊಟ ತಿಂದಲೇ ಸ್ವಲ್ಪ ತೊಂದರೆಗಳು ಆಗ್ಬಿಡ್ತವೆ. ಹೇಗಾಗಲಿ ಊಟ ತಿನ್ನೋದು ಬರಬೇಕಲ್ಲ. ಸೊ ನೋಡಿ, ಇದಿನ್ನೂ ಚಿಕ್ಕದು. ನೋಡಿ ಹೆಂಗೆ ಕಚ್ತೈತೆ, ನೋಡಿ ಕಚ್ತೈತೆ, ನಾನು ಕೈಗೆ ಸಿಗ್ತಾ ಇಲ್ಲ ಅದು. ನೋಡಿ ಗೈಸಲ್ಲಿ ನೋಡಿ ಹೆಂಗೆ ಕಚ್ತೈತೆ, ಕೈಗೆ ಸಿಗ್ತಾ ಇಲ್ಲ. ನೋಡಿ 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 ಇಲ್ಲಿ ನೋಡಿ ಗೈಸ್, ಇದು ಕೂಡ ಅಷ್ಟೇ, ಇನ್ನು ಇವಾಗ ಗ್ರೋತ್ ಆಗ್ತಾ ಇದೆ. ಆದರೂ ಆಚೆ ಬಂದ್ಬಿಟ್ಟೈತೆ. ಸ್ವಲ್ಪ ಆಕ್ಟಿವ್ ಇರೋದು ತುಂಬ ಇದೆ, ಅದಕ್ಕೆ ಬಂದೈತೆ. ಇನ್ನು ಕೂದಲೇ ಬಂದಿಲ್ಲ, ಆಲೆ ಆಚೆ ಬಂದ್ಬಿಟ್ಟು ಅದರಪ್ಪ ಅಮ್ಮನ ತಲೆ ತಿಂತೈತೆ. ಸೊ ಆ ಥರ ಬರ್ಡನ್ನ ನೀವು ಸಪ್ರೇಟ್ ಮಾಡಬೇಡಿ. ನೋಡಿ, ಈ ಥರ ನಾನು ಕೆಳಗಡೆ ಅಲ್ಲೇ ಬಿಟ್ಬಿಟ್ಟಿದ್ದೀನಿ, ಅದು ಮಾತಾಡ್ಸೋಕೆ ಹೋಗಲ್ಲ, ಅಲ್ಲೇ ಇರ್ತವೆ. ಅದರಪ್ಪ ಅಮ್ಮ ಅಲ್ಲೇ ಊಟ ತಿನ್ಸ್ಕೊತಾರೆ. ಮತ್ತು ಇಲ್ಲೊಂದು ಬರ್ಡ್ ಇದೆ, ಇದು ಆಲ್ಮೋಸ್ಟು ದೊಡ್ಡದು ಆಗೈತೆ. ಅದು ನೆಕ್ಸ್ಟ್ ಔಟ್ ಆಗೋ ರೇಂಜಿಗೆ ಬಂದೈತೆ. ನೆಕ್ಸ್ಟ್ ಔಟ್ ಆಗೋ ಟೈಮು ಗೈಸಿದು. ನೋಡಿ, ಇದು ನೆಕ್ಸ್ಟ್ ಔಟ್ ಆಗೋ ಟೈಮು, ನೆಕ್ಸ್ಟ್ ಔಟ್ ಆಗೋ ಬರ್ಡ್ ಇದು. ಆ್ಯಕ್ಚುಲಿ ಬಾಗಿಲು ತೆಗ್ದಿದ್ದೀನಿ, ಹಾರ್ಗೆ ಹೋಗ್ಬಿಟ್ಟತ್ತು. ನೋಡಿ ಹಾರಕ್ಕೆ ನೋಡ್ತೈತೆ. ನೋಡಿ ಹಾರಕ್ಕೆ ನೋಡ್ತೈತೆ, ಹಾರ್ಕೊಂಡು ಇನ್ನು ಗ್ರಿಪ್ ಸಿಕ್ಕಿಲ್ಲ, ಆಗಲೇ ಹಾರಕ್ಕೆ ನೋಡ್ತೈತೆ. ನೋಡಿ ಗೈಸ್, ಇದು ಇಟ್ಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ, ಇದು ನೋಡಿ ವೆಂಟ ಜಾಗದಲ್ಲಿ ಪೂರ್ತಿಯಾಗಿ ಕೂದಲುಗಳು ಬಂದಿದೆ. ಸೊ ನಾವು ಇದನ್ನು ಆರಾಮಾಗಿ ಬಿಡ್ಬೋದು. ಸ್ವಲ್ಪ ಹೆದರ್ಕೊಂತೈತೆ, ಆಮೇಲೆ ಕೈಗೂ ಸಿಗ್ತಾ ಇಲ್ಲ. ನೋಡಿ, ಇದನ್ನು ನಾವು ಆರಾಮಾಗಿ ನೋಡಿ ಗೈಸ್, ಧೂಳು ಇದೆಲ್ಲ ಸಪ್ರೇಟ್ ಮಾಡ್ಬೋದು. ಇವಾಗ ಇಲ್ಲಿ ಸಪ್ರೇಟ್ ಮಾಡ್ಬೋದು, ಊಟ ಮಾಡ್ಕೊಳ್ತದೆ. ಯಾಕೆಂದರೆ ಆಲ್ರೆಡಿ ದೊಡ್ಡದಾಗೈತೆ. ಕೆಲವೊಂದು ಬರ್ಡ್ಗಳು ದೊಡ್ಡದಾಗಿಲ್ಲ ಅಂತಂದರೆ ನಾವು ಬಿಡೋಕ್ಕಾಗಲ್ಲ. ಈಗ ಇಲ್ಲೊಂದು ಬರ್ಡ್ ಐತೆ, ಇದು ನೋಡ್ಬಿಡೋಣ. ನಾವು ಮರಿಗಳನ್ನ ನೆಕ್ಸ್ಟ್ ಔಟ್ ಹೆಂಗೆ ಮಾಡೋದು, ಯಾವ ಟೈಮಲ್ಲಿ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಅದಕ್ಕಿಂತ ಒಂದು 2 ದಿನ ಚಿಕ್ಕದಷ್ಟೇ. ನೋಡಿ, ಇನ್ನೂ ಫುಲ್ಲು ಕೂದಲು ಬಂದಿಲ್ಲ, ಸ್ವಲ್ಪ ಸೆಂಟ್ರಲ್ ಗ್ಯಾಪ್ ಇದೆ ಅಂದಾಗ ಇದು ಇನ್ನೂ ಒಂದು 2-3 ದಿನ ಇದ್ರ ಅಪ್ಪ ಅಮ್ಮನ ಹತ್ರನೇ ಇರಬೇಕು. ಇಲ್ಲ ಅಂದರೆ ಬಿಟ್ಟರೆ ಗೊತ್ತಾಗಲ್ಲ ಊಟ ಮಾಡೋದಕ್ಕೆ. ಸೊ ಹಂಗಾಗಿ ಅದ್ರ ಜೊತೆಗೆ ಇರಬೇಕು. ಇನ್ನೊಂದು 2-3 ದಿನ ಇರಬೇಕು, ಯಾಕಂದರೆ ಅದಕ್ಕಿನ್ನ ಗೊತ್ತಾಗಬೇಕಲ್ಲ ಹಂಗಾಗಿ. ಮತ್ತು ಇನ್ನೊಂದು ಐತೆ ಚಿಕ್ಕದು, ಇದು ಆಚೆ ಬಂದ್ಬಿಡೈತೆ. ನೋಡಿ ಗೈಸ್, ಇದು ಆಚೆ ಬಂದ್ಬಿಟ್ಟಿರೋದು. ಇವಾಗ ನಿಮ್ಮ ಮನೆಯಲ್ಲಿ ಏನಾರ ಈ ಥರ ಬರ್ಡು ಮರಿ ಮಾಡಿ ಮರಿಗಳೇನಾರ ಈ ಥರ ಆಚೆ ಬಂದಿದ್ರೆ ತೋರಿಸ್ತೀನಿ ಇವಾಗ. ನೋಡಿ, ಇದು ತೀರಾ ಚಿಕ್ಕ ಮರಿ, ಇನ್ನೂ ಕೂದಲು ಇವಾಗ ಬರ್ತಾ ಇದೆ, ಈಗಲೇ ಆಚೆ ಬಂದ್ಬಿಟ್ಟಿದೆ ಅಂತಂದರೆ ಅದ್ರ ಅಪ್ಪ ಅಮ್ಮಂಗೆ ಗೊತ್ತಾಗ್ದಂಗೆ ಹಿಂಗೆ ತಗೊಂಡು ವಾಪಸ್ಸು ಅದ್ರ ಮನೆ ಒಳಗಡೆ ಬಿಟ್ಬಿಡಿ.
ಅದು ಗೊತ್ತಾಗಬಾರ್ದು. ಅದರ ಅಪ್ಪ ಅಮ್ಮ ಎರಡು ಆಚೆ ಬರಬೇಕು. ಆಮೇಲೆ ಇದನ್ನು ನೀವು ಬಿಟ್ಬಿಡ್ಬೇಕು. ಒಟ್ಟಿನಲ್ಲಿ ಏನಂತಂದರೆ ನೀವು ಆ ಬಾಕ್ಸ್ ಒಳಗಡೆ ತೆಗ್ದಿರ ಅಂತ ಅಷ್ಟೇ ಗೊತ್ತಾಗಬೇಕು. ಆ ಬಾಕ್ಸ್ ಒಳಗಡೆ ನೀವು ಮರಿ ಬಿಟ್ಟಿದ್ದೀರಾ ಅನ್ನೋ ವಿಷಯ ಅದರ ಅಪ್ಪ ಅಮ್ಮಂಗೆ ಗೊತ್ತಾಗಬಾರ್ದು. ಗೊತ್ತಾಯಿತು ಅಂದ್ಕೊಳ್ಳಿ, ಆ ಮರಿಗಳನ್ನ ಕಚ್ಚೋದು ಚಾನ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆಮೇಲೆ ಇವತ್ತಿನ ಒಂದಷ್ಟು ಕಮೆಂಟ್ಸ್ಗಳನ್ನ ಓದ್ಬಿಡೋಣ. ಆ್ಯಕ್ಚುಲಿ ಎಷ್ಟೋ ಜನ ಕಮೆಂಟ್ ಮಾಡಿದ್ದಾರೆ ನೋಡಿ, ಇವರೆಲ್ಲ ನನ್ನೇ ನೋಡ್ತಾರೆ, ಏನೋ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ. ಮಂಜುನಾಥ್ ಅವ್ರು ಕಮೆಂಟ್ ಮಾಡಿರೋದು, ಅಣ್ಣ ನಮ್ಮ ಮನೆಯಲ್ಲಿ 2 ಪೇರ್ ಬಜ್ಜೀಸ್ ಇದೆ, ಅದರಲ್ಲಿ ಒಂದು ಕೆಂಪು ಕಣ್ಣಿನ ಬಜ್ಜೀಸ್ ಕೊಟ್ಟಿದ್ದಾರೆ, ಒಂದು ಪೇರ್ ಆಗಿದೆ, ಇನ್ನೊಂದು ಪೇರ್ ಆಗಿಲ್ಲ, ಏನು ಮಾಡಬೇಕು ಅಂತ ಕೇಳಿದ್ದಾರೆ. ಫಸ್ಟು ಮೇಲ್ ಆ್ಯಂಡ್ ಫೀಮೇಲ್ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕೆಂದರೆ ರೆಡ್ ಐ ಬಜ್ಜೀಸಲ್ಲಿ ಎಷ್ಟೊಂದು ಜನಕ್ಕೆ ಗೊತ್ತಾಗಲ್ಲ ಮೇಲ್ಗೆ ಪಿಂಕ್ ಕಲರ್ ಇರುತ್ತೆ ಅಂತ. ಆ ಪಿಂಕ್ ಕಲರ್ ಅದನ್ನ ಫೀಮೇಲ್ ಅನ್ಕೊಂಡ್ಬಿಡ್ತಾರೆ ಎಷ್ಟೋ ಜನನ. ನನಗೆ ಆಲ್ರೆಡಿ ಒಂದು ವಿಡಿಯೋ ಕೂಡ ಮಾಡಾಕಿದ್ದೀನಿ. ಈ ಪೈಡ್ ಬಜ್ಜೀಸ್ ಮತ್ತು ರೆಡ್ ಐ ಬಜ್ಜೀಸ್ಗಳಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಗೊತ್ತಾಗಲ್ಲ, ಅದು ಪಿಂಕೇ ಇರುತ್ತೆ. ಮತ್ತು ಪೈಡು ಮತ್ತು ರೆಡ್ ಐ, ಇಲ್ಲಿ ರೆಡ್ ಐ ನೋಡಿ ನಾನು ಒಂದು ಹಿಡಿದು ತೋರಿಸ್ತೀನಿ ನಿಮಗೆ. ನೋಡಿ ಇವಾಗ ಹಿಡ್ದಿದ್ದೀನಲ್ಲ, ಇದು ಆ್ಯಕ್ಚುಲಿ ಬೆಳಕಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ ಗೈಸ್, ಇದು ಆ್ಯಕ್ಚುಲಿ ಮೇಲು. ಎಷ್ಟೋ ಜನ ಏನು ಅನ್ಕೊಬಿಡ್ತಾರೆ ಇದು ಫೀಮೇಲ್ ಅನ್ಕೊಬಿಡ್ತಾರೆ. ಇದು ಫೀಮೇಲ್ ಅನ್ಕೊಬಿಡ್ತಾರೆ. ಇದು ಆ್ಯಕ್ಚುಲಿ ಮೇಲು. ನೋಡಿ ಮೂತಿ ಫುಲ್ಲು ಕೆಂಪಿದೆ, ಮೂತಿ ಫುಲ್ಲು ಪಿಂಕ್ ಇದೆ, ಕಣ್ಣು ರೆಡ್ ಐ. ಈ ಥರ ಇದ್ರೆ ಮೇಲು. ಫೀಮೇಲ್ಗೆ ರೆಡ್ ಐಯಲ್ಲೂ ಕೂಡ ಫುಲ್ಲು ವೈಟ್ ಇರುತ್ತೆ. ಸೊ ಅದನ್ನು ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಇದೇನು ಟೇಮ್ಡ್ ಏನಲ್ಲ, ಸುಮ್ಮನೆ ಕೈ ಮೇಲೆ ಕೂತ್ಕೊಂಡೈತೆ. ಅವಾಗ ನಿಮಗೆ ಗೊತ್ತಾಗುತ್ತೆ ಅದು ಮೇಲ್ ಫೀಮೇಲ್ ಕನ್ಫರ್ಮ್ ಇದೆ ಅಂತ. ಆವಾಗ ನೆಕ್ಸ್ಟ್ ನೀವು ಅದಕ್ಕೆ ಏನು ಪ್ರಿಕಾಷನ್ಸ್ ನೋಡ್ಬೋದು. ಮೇಲ್ನ ಚೇಂಜ್ ಮಾಡೋದು, ಫೀಮೇಲ್ ಚೇಂಜ್ ಮಾಡೋದು, ಅಥವಾ 2 ಮೇಲ್ ಇದೆಯಾ 2 ಫೀಮೇಲ್ ಇದೆಯಾ ಒಂದ್ಸರಿ ಚೆಕ್ ಮಾಡಿಕೊಂಡು ನೀವು ಪೇರ್ನ ಮಾಡ್ಬೋದು. ನೆಕ್ಸ್ಟು ಆಮೇಲೆ ಇನ್ನೊಂದು ಏನಾಗ್ಬಿಟ್ಟೈತೆ ಅಂತಂದರೆ ಗೈಸ್, ನೆನೆ ಎಡಿಟಿಂಗ್ ಮಿಸ್ಟೇಕ್ ಆಗ್ಬಿಟ್ಟೈತೆ. ಹೆಂಗೆ ಅಂತಂದರೆ ಆ ವಾಯ್ಸ್ ರೆಕಾರ್ಡಿಂಗ್ ಮಾಡಿರೋದು ಲೇಯರ್ ಇತ್ತು. ಸೊ ಆ ಲೇಯರ್ನ ಡಿಲೀಟ್ ಮರ್ತೋಗ್ಬಿಟ್ಟು ಡಬಲ್ ವಾಯ್ಸ್ ಬಂದ್ಬಿಟ್ಟೈತೆ. ಅದನ್ನು ಕೂಡ ಒಬ್ರು ಕಮೆಂಟ್ ಮಾಡಿದ್ದಾರೆ, ಡೈಲಿ ವ್ಲಾಗ್ಸ್ ಕನ್ನಡ ಅವರು. ಥ್ಯಾಂಕ್ ಯು ಬ್ರೋ. ಅಲ್ಲಿ ಟೈಮಿಂಗ್ ಕೂಡ ಮೆನ್ಷನ್ ಮಾಡಿದ್ದೀರಾ. ನೆಕ್ಸ್ಟ್ ಟೈಮ್ ಆ ಥರ ತಪ್ಪನ್ನ ಆಗ್ದಂಗೆ ನೋಡ್ಕೊತೀನಿ. ಸರ್ ನನಗೆ ಕಾಕ್ಟೇಲ್ ಬರ್ಡ್ಸ್ ಮೊಟ್ಟೆ ಬೇಕು, ಸಿಗುತ್ತಾ ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ಕಾಕ್ಟೇಲ್ ಬರ್ಡ್ಸ್ ಮೊಟ್ಟೆಗಳು ನಾವು ಕೊಡೋಕ್ಕಾಗಲ್ಲ. ಯಾಕೆಂತಂದರೆ ನಾವು ಕೊಟ್ಟರು ಕೂಡ ನಿಮ್ಮ ಮನೆಗೆ ಅದು ಹೋಗ್ಬಿಟ್ಟು ನೀವು ಇಟ್ಟರು ಕೂಡ ಅದು ಮರಿ ಆಗಲ್ಲ. ಯಾಕೆಂತಂದರೆ ಇಲ್ಲಿರೋ ಜಾಗ ಟೆಂಪ್ರೇಚರು ಎನ್ವೈರನ್ಮೆಂಟೇ ಡಿಫ್ರೆಂಟು, ನಿಮ್ಮ ಮನೆಗೆ ತೊಗೊಂಡೋದ್ಮೇಲೆ ಬರುವಂಥ ಎನ್ವೈರನ್ಮೆಂಟೇ ಡಿಫ್ರೆಂಟು. ಸೊ ಹಂಗಾಗಿ ನಾವು ಅದನ್ನು ಕೊಟ್ಟರೂ ಕೂಡ ನೀವು ಮೊಟ್ಟೆ ಇಟ್ಟರೂ ಕೂಡ ನಿಮ್ಮ ಬರ್ಡ್ಸ್ ಹತ್ರ ಅದು ಮರಿ ಆಗಲ್ಲ. ನೆಕ್ಸ್ಟು ಹಾಯ್ ಅಂತ ಕಮೆಂಟ್ ಮಾಡಿದ್ದಾರೆ. ಹಾಯ್ ಬ್ರೋ ಶ್ರೇಯಸ್ ಅನ್ನೋರು. ಮತ್ತು ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ, ಅವರು ಐಡಿ ಇಲ್ಲ ಬಟ್ ಹಾಯ್ ಅಂತ ಇದೆ. ಈ ಥರ ಕಮೆಂಟ್ಗಳನ್ನ ಮಾಡಿದ್ದಾರೆ. ಓಕೆ ಗೈಸ್, ಎಷ್ಟೊಂದು ಜನ ಕೇಳಿರೋದು ಬರ್ಡ್ಸು ಪೇರ್ ಆಗ್ತಿಲ್ಲ, ಮತ್ತು ಅಡಲ್ಟ್ ಆಗಿದೆ, ತಂದು ಸುಮಾರು ದಿನ ಆಗಿದೆ, ತಿಂಗಳಾಗಿದೆ, ವರ್ಷ ಆಗಿದೆ, ಆದರೂ ಕೂಡ ಬ್ರೀಡ್ ಆಗ್ತಿಲ್ಲ, ಪೇರ್ ಕೂಡ ಆಗ್ತಿಲ್ಲ ಅಂತ. ಬ್ರೀಡ್ ಆಗ್ತಿಲ್ಲ ಅಂತ ಎಷ್ಟೊಂದು ಜನ ಮೆಸೇಜ್ ಮಾಡಿದರೆ, ಪೇರ್ ಆಗ್ತಿಲ್ಲ ಅಂತ ಕೂಡ ಹೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಬ್ರೀಡ್ ಆಗಬೇಕು ಅಂತಂದರೆ ಫಸ್ಟು ಪೇರ್ ಆಗಬೇಕು ಅಂತಂದರೆ ಫಸ್ಟು ಬರ್ಡು ಅಡಲ್ಟ್ ಆಗಬೇಕು. ಓಕೆ 1 ಇಯರ್ ಆದಮೇಲೆ ನಿಮ್ಮ ಬರ್ಡು 1 ಇಯರ್ ಆಗಿದೆ ನೀವು ಮನೆಗೆ ತಂದು ಅಂತಂದರೆ 100% ಅದು ಆಲ್ರೆಡಿ ಅಡಲ್ಟ್ ಆಗೇ ಇರುತ್ತೆ. ಯಾಕೆಂದರೆ ನೀವು ತಂದಾಗ ಅಟ್ಲೀಸ್ಟ್ ಅದಕ್ಕೊಂದು 4 ಮಂತ್ಸ್ ಇದ್ರೂ ನೀವು ತಂದೆ 1 ಇಯರ್ ಆಗಿದೆ ಅಂತಂದರೆ ನಿಮ್ಗೆ ಒಂದೂವರೆ ವರ್ಷ ಆಗಿರುತ್ತೆ ಬರ್ಡು. ಸೊ ಫುಲ್ಲಿ ಅಡಲ್ಟ್ ಆಗಿರುತ್ತೆ. ಸೊ ಆವಾಗ ನೀವು ಆರಾಮಾಗಿ ಪೇರಿಂಗ್ನ ಮಾಡ್ಬೋದು. ಹೇಗೆ ಅಂತಂದರೆ ಫಸ್ಟು ನೀವು ಇದು ಆಲ್ರೆಡಿ ಸುಮಾರು ಸರಿ ಹೇಳ್ಬಿಟ್ಟಿದ್ದೀನಿ, ಫಸ್ಟು ಮೇಲ್ನ ಬಿಡಿ ಕೇಜ್ ಒಳಗಡೆ. ಯಾವ ಕೇಜಲ್ಲಿ ನೀವು ಬ್ರೀಡಿಂಗ್ ಮಾಡಿಸ್ಬೇಕು ಅಂದ್ಕೊಂಡಿದ್ರೆ ಆ ಕೇಜಲ್ಲಿ ನೀವು ಮೇಲ್ನ ಬಿಡಿ. ಅದಾದ ನಂತರ ನೀವು ಫೀಮೇಲ್ನ ಬಿಡತಕ್ಕಂಥದ್ದು. ನೆಕ್ಸ್ಟು ಒಂದು ಫೀಮೇಲ್ನ ಒಂದು 1 ಅವರ್ 2 ಅವರ್ ಗ್ಯಾಪಲ್ಲಿ ಬಿಡಿ. ಫಸ್ಟು ಮೇಲ್ನ ಬಿಡಿ, ಆಮೇಲೆ 1 ಅವರ್ 2 ಅವರ್ ಆದಮೇಲೆ ಫೀಮೇಲ್ನ ಬಿಡಿ. ನಿಮ್ಗೇನಾರ ತಾಳ್ಮೆ ಇಂದ ನೀವು ಬ್ರೀಡಿಂಗ್ ಮಾಡ್ತೀರಾ, ಇಲ್ಲ ಬ್ರೋ ವೆಯ್ಟ್ ಮಾಡ್ತೀನಿ ತೊಂದರೆ ಇಲ್ಲ ಅಂತ ಅಂದರೆ ನೀವು ನಾನು ಬಿಟ್ಟಿದ್ನಲ್ಲ ಮೇಲು ಒಂದು 5-6 ದಿನ ಮೇಲ್ನ ಬಿಡಬೇಕು ಸಿಂಗಲ್ ಆಗಿ. ಫೀಮೇಲ್ನ 3-4 ತಿಂಗಳು ಬಿಟ್ಟಿದ್ದೆ ನಾನು, ಬಟ್ ಅಷ್ಟೆಲ್ಲ ಬಿಡೋದು ಬೇಕಾಗಿಲ್ಲ. ಬಟ್ ನಾನು ಯೂಶಲಾಗಿ ಅಷ್ಟು ಬಿಡ್ತೀನಿ. ಫೀಮೇಲ್ ಜಾಸ್ತಿ ಅಗ್ರೆಸಿವ್ ಆಗಬೇಕು ಪೇರಿಂಗ್ ಆಗೋಕ್ಕೆ. ಸೊ ಹಂಗಾಗಿ ಜಾಸ್ತಿ ದಿನ ಬಿಡಬೇಕು. ಮೇಲ್ಕಿನ್ನ ಜಾಸ್ತಿ ಫೀಮೇಲು ಜಾಸ್ತಿ ಇದಿರಬೇಕು, ಏನೋ ಒಂಟಿಯಾಗಿರಬೇಕು ಅಂತ ಹೇಳ್ಬೋದು. ಯಾಕೆಂತಂದರೆ ಇವಾಗ ಫೀಮೇಲ್ ಬಿಟ್ಟಿದ ತಕ್ಷಣ ಪೇರ್ ಆಗಿಬಿಡುತ್ತೆ, ಮೇಲು ಕೂಡ ಅಷ್ಟೇ ಬಿಟ್ಟಿದ ತಕ್ಷಣ ಪೇರ್ ಆಗುತ್ತೆ. ಈ ಥರ
ಏನಾರು ನೀವು ಸಪ್ರೇಟ್ ಮಾಡಿ ಇಟ್ಟಿದ್ರೆ. ಒಂದೇ ಕೆ ಜಿಲಿ ಇಡ್ತೀನಿ ಬ್ರೋ ನನ್ನ ಹತ್ರ ಇರೋದೇ 1 kg ಅಂತ ನೀವು ಕೇಳಿದ್ರೆ ಎಷ್ಟೋ ಜನ ಹತ್ರ ಇವಾಗ ಎಲ್ಲರೂ 2 kg 3 kg ಮಾಡೋಕ್ಕಲ್ಲ, ಒಂದೇ ಕೆ ಜಿಲಿ ಇಟ್ಟಿರ್ತಾರೆ. ಒಂದೇ ಕೆ ಜಿಲಿ ಪೇರ್ ಮಾಡಬೇಕು ಅಲ್ವಾ. ನೆಕ್ಸ್ಟ್ ಇವಾಗ ಏನು ಮಾಡಿ ಅಂತಂದರೆ ಒಂದೇ ಕೆ ಜಿಲಿ ಡಿವೈಡ್ ಮಾಡಿ. ಒಂದೇ ಕೆ ಜಿಲೆ ಒಂದು ಕಾರ್ಡ್ಬೋರ್ಡ್ ಶೀಟ್ನ ಹಾಕ್ಬಿಟ್ಟು, ಚಿಕ್ಕ ಕೆ ಜಿಲೆ ಕಾರ್ಡ್ಬೋರ್ಡ್ ಶೀಟ್ ಹಾಕ್ಬಿಟ್ಟು ಮೇಲ್ ಒಂದು ಕಡೆ ಫಿಮೇಲ್ ಒಂದು ಕಡೆ ಎರಡು ಒಂದಕ್ಕೊಂದು ನೋಡಬಾರ್ದು. ನೋಡೋ ಥರ ಮಾಡೋದು ಅದು ಬೇರೆ, ಅದು ಮೆಶ್ ತಂದು ಕಟ್ ಮಾಡಿ ಜಾಯಿನ್ ಮಾಡಬೇಕು, ಅದು ಬೇರೆ. ನೋಡಬಾರ್ದು ಒಬ್ರಿಗೊಬ್ರು. ಆ ಥರನೂ ಕೂಡ ನೀವು ಮಾಡ್ಬಿಟ್ಟು ಪೇರ್ನ ಮಾಡ್ಬೋದು. ಸೊ ಈ ಥರ ಪೇರ್ ಒಂದೇ ಕೆ ಜಿ ಇರೋರು ಮಾತ್ರ ಈ ಥರ ಮಾಡಿ, ಬೇರೆ ಯಾರು ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ಬೇರೆಯವರೆಲ್ಲ ನೀವು ಕೇಜ್ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಆಯಿತು. 1 kgಗಿನ ಜಾಸ್ತಿ ಇದೆ ಅಂತಂದರೆ 1 kgಲ್ಲಿ ಒಂದು, ಇನ್ನೊಂದು kgಲ್ಲಿ ಇನ್ನೊಂದು ಬಿಟ್ಬಿಟ್ಟು ನೀವು ಬ್ರೀಡಿಂಗ್ ಮಾಡ್ಬೋದು. ಒಂದೇ kg ಇದೆ ಅಂತಂದರೆ ಸೆಂಟ್ರಿಗೆ ಕಾರ್ಡ್ಬೋರ್ಡ್ ಶೀಟು, ಕಾಟನ್ ಬಾಕ್ಸ್ದೋ ಇಲ್ಲ ವುಡನ್ ಶೀಟು ಯಾವುದೋ ಅದನ್ನು ನೀವು ಹೆಂಗಿಡಬೇಕು ಅಂತಂದರೆ ಆ ಬರ್ಡು ಆ ಕಡೆ ಈ ಕಡೆ ಗೊತ್ತಾಗ್ಬಿಟ್ಟು ಅದನ್ನ ಕೆರೆದ್ಬಿಟ್ಟು ತೂತು ಮಾಡೋ ಥರ ಇರಬಾರ್ದು. ಸ್ವಲ್ಪ ಹಾರ್ಡಾಗಿರಬೇಕು, ಆಮೇಲೆ ಬೀಳ್ಸೋ ಥರ ಇರಬಾರ್ದು. ಹಿಂಗೆ ಇಟ್ಟಿರ್ತೀರಾ ಅದು ಹಿಂಗೆ ಬಿದೋಗೋ ಥರ ಇರಬಾರ್ದು. ಅವಾಗ ಈ ಕಡೆ ಬರ್ಡ್ ಈ ಕಡೆ ಬರುತ್ತೆ, ಅಥವಾ ಈ ಕಡೆ ಬರ್ಡ್ ಈ ಕಡೆ ಬರ್ಬೋದು. ಸೊ ಆ ಥರ ನೋಡ್ಬೋದು. ಆ ಥರ ಆಗ್ಬಾರ್ದು. ಸ್ಟ್ರೈಟಾಗಿ ಇಟ್ಟಿದ್ದೀರಾ ಅಂತಂದರೆ ಅದೇ ಥರ ನೀಟಾಗಿ ಕಟ್ಟಿರಬೇಕು. ಆ ಥರ ಇಟ್ಟಾಗ ಆ ಥರ ಇಟ್ಬಿಡಿ. ಒಂದು ಸುಮಾರು ಒಂದು ವಾರ 12 ದಿನ ಇಡಿ ಆ ಥರ. ಅದಾದ ನಂತರ ಆ ಕಾರ್ಡ್ಬೋರ್ಡ್ ಶೀಟ್ನ ತೆಗೀರಿ. ಆವಾಗ ಕೂಡ ನಿಮ್ಮ ಬರ್ಡ್ಸ್ಗಳು ಪೇರ್ ಆಗ್ತವೆ. ಅಡಲ್ಟ್ ಆಗಿದ್ರೆ ಪೇರ್ ಆಗ್ತವೆ. ಸೆಮಿ ಅಡಲ್ಟ್ ಆಗಿದ್ರೆ ನೀವು ಈ ಥರ ಮಾಡೋದೇ ಬೇಕಾಗಿಲ್ಲ, ಒಟ್ಟಿಗೆ ಬಿಟ್ಬಿಟ್ರೆ ಸಾಕು. ಅಡಲ್ಟ್ ಆಗ್ತಾನೆ ಅವು ಪೇರ್ ಆಗ್ಬಿಡ್ತವೆ, ನೀವೇನು ತಲೆ ಕೆಡ್ಸ್ಕೊಳಂಗಿಲ್ಲ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಸಿಗೋಣ ಗೈಸ್ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಮತ್ತು ಎಲ್ಲರೂ ಲೈಕ್ ಮಾಡಿ ಗೈಸ್. ಎಷ್ಟೋ ಜನ ಲೈಕ್ ಮಾಡ್ತಾಯಿಲ್ಲ, ದಯವಿಟ್ಟು ಲೈಕ್ನ ಮಾಡಿ. ಲೈಕ್ ಮಾಡೋ ಮುಖಾಂತರ ನನಗೆ ಮೋಟಿವೇಶನ್ ಸಿಗುತ್ತೆ. ಇಷ್ಟು ಜನ ನೋಡಿ ಇಷ್ಟಪಡ್ತಾ ಇದ್ದಾರೆ ನಮ್ಮ ಚಾನಲ್ ಆಗಲಿ, ನಮ್ಮ ಬರ್ಡ್ಸ್ ವೀಡಿಯೋಸ್ ಆಗಲಿ, ಬರ್ಡ್ಸ್ನ ಆಗಲಿ ಅಂತ ಗೊತ್ತಾಗುತ್ತೆ. ನೋಡೋಣ, ಲೈಕ್ ಮಾಡಿ. ಮತ್ತು ಇನ್ನೇನಾರು ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಏನಾರ ನಿಮಗೆ ಇನ್ನೂ ಡೌಟ್ಸ್ ಇತ್ತು, ತುಂಬ ಕ್ಲಾರಿಫಿಕೇಷನ್ಸ್ ಬೇಕಿತ್ತು ಅಂತಂದರೆ ನೀವು ವಾಟ್ಸಪ್ ಕೂಡ ಮಾಡ್ಬೋದು. ವಾಟ್ಸಪ್ ನಂಬರು ಆಲ್ರೆಡಿ ಡಿಸ್ಪ್ಲೇ ಆಗಿರುತ್ತೆ. ಸೊ ಅಲ್ಲಿ ಕೂಡ ವಾಟ್ಸಪ್ ಮಾಡಿ. ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಏನು ಅನಿಸ್ತು ಅಂತ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಕೈ ಇದು ಭುಜ ತುಂಬ ನೋವ್ತಾಯಿತ್ತು ಒಂದೇ ಕೈಲಿ ಹಿಡ್ಕೊಂಡು. ಬೈ ಬೈ.